ಒಂದು ಸೋಷಿಯಲ್ ಮೀಡಿಯಾ ಕಮೆಂಟ್ ಆಗಲಿ ಅಥವಾ ಏನು ಆ ಕಡೆ ಮೆಸೇಜ್ ತುಂಬ ನಾನು ಇದುವರೆಗೂ ಮಾತಾಡಿಲ್ಲ ಈ ವಿಚಾರದಲ್ಲಿ. ತುಂಬ ಗಂಭೀರವಾದಂಥ ವಿಚಾರ. ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾ ಹರ್ಟ್ ಆಗುತ್ತೆ, ತುಂಬಾ ನೋವಾಗುತ್ತೆ. ಎಷ್ಟೋ ನಾವು ಮೆಚೂರಿಟಿ ಇದ್ರು ನಮಗೆ ಲೈಫಲ್ಲಿ ಬದುಕನ್ನ ತುಂಬ ನೋಡಿದ್ವು, ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ. ಸಣ್ಣದೊಂದು ಕಮೆಂಟ್ಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮ್ಗೆ ಅನಿಸುತ್ತೆ ಸಮಟೈಮ್, ಕಲಾವಿದೆಯಾಗಿ ಹೆಣ್ಮಕ್ಳಾಗಿ. ಬಟ್ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ. ನಾವೆಷ್ಟೋ ಕಡೆ ಕೇಳಿದ್ವಿ, ಆ ಒಂದು ಕೆಟ್ಟ ಕಮೆಂಟಿಂದ ಅವ್ರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದ್ದಾವೆ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಅವಮಾನಗಳನ್ನು ಸಹಿಸ್ಕೊಳಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೊಂದೊಂದ್ಸರಿ ಏನಂದ್ರೆ ಪ್ರಾಣ ಹೋಗೋಷ್ಟು ನೋವಾಗುತ್ತೆ. ಅವರು ಮಾಡುವಂಥ ಕಮೆಂಟ್ಗಳು, ಯೂಸ್ ಮಾಡುವಂಥ ಪದಗಳು, ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸುವಂಥ ಪದಗಳಿದೆಯಲ್ಲ, ಅದನ್ನ ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಎದ್ದು ಬಂದು ಕೆಲಸ ಮಾಡೋದು ನಮಗೆ ಅದು ಸುಲಭವಾದ ಟಾಸ್ಕ್ ಏನಲ್ಲ. ಮತ್ತೆ ನಾನು ಎದ್ದು ಬಂದಿದ್ದೀನಿ ಅಂದ್ರೆ ನನಗೆ ಅತ್ಯಂತ ದೊಡ್ಡ ಶಕ್ತಿ ತಗೊಂಡು ಮತ್ತೆ ನಾವು ಎದ್ದು ಬರ್ತೀವಿ. ಪ್ರತಿಯೊಂದು ಕಮೆಂಟ್ ಫೇಕ್ ಅಕೌಂಟ್ಗಳಿಂದ ಬರುತ್ತೆ. ನಿಜವಾದವರು ಅಥವಾ ಬುದ್ಧಿಜೀವಿಗಳು ತಿಳಿದಿರೋರು ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಅದನ್ನ ತಿದ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆದ್ರೆ ಫೇಕ್ ಅಕೌಂಟ್ಗಳಿಂದ ಕೇವಲ ಅಶ್ಲೀಲವಾದ ಪದಗಳನ್ನ ಒಬ್ಬ ಹೆಣ್ಮಕ್ಳ ಮೇಲೆ ಯೂಸ್ ಮಾಡ್ತಾ ಕೆಟ್ಟ ಕಮೆಂಟ್ ಹಾಕೋದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ. ಅದನ್ನ ಸಹಿಸ್ಕೊಂಡು ಯಾವ ಹೆಣ್ಮಗಳು ಇದು ಓಕೆ, ಇದೊಂದು ಕೆಟ್ಟ ಕಮೆಂಟು ಎಲ್ಲರೂ ಮಾಡ್ತಾರೆ ಅಂತ ಈಸಿಯಾಗಿ ಲೈಫನ್ನ ತಗೊಂಡು ಹೋಗೋಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ನಾನು ಯಾವಾಗಲೂ ಎಲ್ಲರೂ ಸಹಜವಾಗಿ ಮಾತಾಡ್ಕೊಳ್ತಾರೆ ಅಂತ ಕೇಳ್ತೀನಿ. ಈ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು, ಫೇಸ್ಬುಕ್ ಅಕೌಂಟ್ಗಳು ಮಾಡುವಾಗ ಯಾಕೆ KYC ಮಾಡಬಾರ್ದು ಅಂತ. ಅಂದ್ರೆ ಯಾರು ಈ ಅಕೌಂಟ್ ಹೋಲ್ಡರ್ ಇರೋರು ಒಳ್ಳೇದು ಕೆಟ್ಟದು ಅವರ ಹಕ್ಕು, ವಾಕ್ ಸ್ವಾತಂತ್ರ್ಯವನ್ನ ನಾವು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಒಬ್ಬರ ಜೀವನೇ ಹೋಗೋಷ್ಟು ನೋವಾಗೋಷ್ಟು ಕೆಟ್ಟ ಕಮೆಂಟ್ಗಳು ಮಾಡಿದಾಗ ಅಟ್ಲೀಸ್ಟ್ ಯಾರು ಮಾಡಿದ್ರು ಅಂತ ಅದನ್ನ ಕಣ್ಣಿಗೆ ಕರು ಆಗುತ್ತಲ್ಲ, ಯಾಕೆ KYC ಮಾಡಲ್ಲ, ಇದಕ್ಕೆಲ್ಲ ನಾವು ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತೀವಿ ಅಷ್ಟೇ. ಕಮೆಂಟ್ ಅನ್ನೋದು ತುಂಬಾನೇ ಹರ್ಟ್ ಮಾಡುತ್ತೆ, ತುಂಬಾನೇ ನೋವು ಮಾಡುತ್ತೆ. ಅದನ್ನ ನಾನು ಅನುಭವಿಸ್ತೀನಿ.